ಏನ್ರಿ ಏನು ಅನ್ಯಾಯ ಮಾಡಿದ್ದೀನಿ ನಾನು ನಿಮಗೆ? ಏನು ತೊಂದರೆ ಕೊಟ್ಟಿದ್ದೀನಿ ಅಂತ ನಾನು ನಿಂಗೆ ಹೊಟ್ಟೆ ಉರಿಸ್ತಾ ಇದ್ದೀರಿ ನೀವು? ಅಯ್ಯೋ ದೇವ್ರೆ, ಮದುವೆ ಆದಾಗ್ಲಿಂದ ಏನ್ರಿ ನಿಮಗೆ ಕೊಡ್ಬಾರ್ದು ಹಿಂಸೆ ಕೊಟ್ಟಿದ್ದಾನೆ ನಾನು. ನಿಮ್ಮ ಪಾಡಿ ನಿಮ್ಮ ಬಿಟ್ಬಿಟ್ಟು ಇಡೀ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡು 16 ವರ್ಷಕ್ಕೆ ಎಲ್ಲಾನು ಮಾಡ್ಕೊ ಬಂದಲ್ರಿ. ಯಾಕ್ರಿ ನನಗೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ? ನಾನಂತ ಮೋಸ ಅನ್ಯಾಯವ ನಿಮ್ಗೆ ಏನ್ರಿ ಮಾಡಿದನು? ಅಯ್ಯೋ ರತ್ನ, ನಿನ್ನಮ್ಮಯ್ಯ ಹಂಗೆಲ್ಲ ಹೇಳ್ಬೇಡ ಕಣ್ರತ್ನ, ಹಂಗೆಲ್ಲ ಹೇಳ್ಬೇಡ. ನೀನು ನನಗೇನು ಅನ್ಯಾಯ ಮಾಡಿಲ್ಲ, ನೀನು ನನಗೇನು ಮೋಸ ಮಾಡಿಲ್ಲ ಕಣ್ರತ್ನ. ನಾನೇ ನಿನಗೆ ಮಾಡಬಾರ್ದು ಅನ್ಯಾಯ ಮೋಸ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಈ ನೋವು ಅನುಭವಿಸ್ತಾ ಇದ್ದೀನಿ ನಾನು, ಅದಕ್ಕೆ ಅನುಭವಿಸ್ತಾ ಇದ್ದೀನಿ. ನಿನ್ನಂಥ ಹೆಂಡತಿಗೆ ಮಾಡಬಾರ್ದು ಮೋಸ ಎಲ್ಲ ಮಾಡಿಬಿಟ್ಟೆ. ಅಯ್ಯೋ ಪಾಪ, ಸಣ್ಣ ವಯಸ್ಸಿಗೆ ನಮ್ಮ ಮನೆಗೆ ಬಂದು ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲಾನು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನಂತೊಳಗೆ ಅನ್ಯಾಯ ಮಾಡ್ಬಿಟ್ನಲ್ಲ ರತ್ನ, ನಾನು ಅನ್ಯಾಯ ಮಾಡ್ಬಿಟ್ನಲ್ಲ. ನೀನು ನನ್ನ ಕ್ಷಮಿಸ್ತೀಯ ರತ್ನ. ನೋಡಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಹೇಳಿ. ನೀವೇನು ಯೋಚನೆ ಮಾಡಬೇಡಿ. ನಾನಿವ್ನಿ ಕಣ್ರಿ, ನಾನಿವ್ನಿ. ನಿಮ್ಗೆ ಏನು ಕಷ್ಟ ಇದ್ರು ನಾನು ಸರಿ ಮಾಡ್ತೇನೆ. ನಿಮ್ಮ ತಮ್ಮಯ್ಯ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ ಕಣ್ರಿ. ಅದೇನಿದೆ ಅದು ಹೇಳಿ, ನಾನು ಸರಿ ಮಾಡ್ತೀನಿ, ಹೇಳ್ರಿ. ರತ್ನ, ಮೊದಲು ನೀನು ನನಗೆ ಕ್ಷಮಿಸ್ತೀನಿ ಅಂತ ನನಗೆ ಮಾತು ಕೊಡು ರತ್ನ. ನನ್ನ ಕ್ಷಮಿಸ್ಬಿಡ್ತೀನಿ ಅಂತ ನೀನು ಮಾತು ಕೊಡು. ಇಲ್ಲಾಂದರೆ ನಾನು ಈ ವಿಷಯ ನಿಂತವ್ ನಾನು ಹೇಳೋಕ್ಕಿಲ್ಲ. ಅಯ್ಯೋ ದೇವ್ರೆ, ಏನಾರು ಮಾಡಿರಿ, ನೀವೇನೇ ಅನ್ಯಾಯ ಮಾಡಿದ್ರು, ಏನೇ ಮೋಸ ಮಾಡಿದ್ರು ನಾನು ಕ್ಷಮಿಸ್ತೀನಿ ಕಣ್ರಿ. ನಾನು ಕ್ಷಮಿಸ್ತೀನಿ. ನಾನು ನಿಮ್ಮ ಹೆಂಡತಿ ಕಣ್ರಿ. ಅಯ್ಯೋ ದೇವ್ರೆ ಪರಮಾತ್ಮ, ಎಂತ ಮಾತಾಡ್ತಿರ್ರಿ. ನಾನು ಕ್ಷಮಿಸ್ತೀನಿ, ಹೇಳ್ರಿ. ಅದು ಯಾವ ನೋವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆ ಸಾಯ್ತಾ ಇದ್ದೀರಿ, ಹೇಳ್ರಿ. ರತ್ನ, ನಾನು ಇನ್ನೊಂದು ಮದುವೆ ಆಗ್ಬಿಟ್ಟಿನಿ ರತ್ನ. ಏನ್ರಿ ಹೇಳ್ತಾ ಇದ್ದೀರಿ? ಇನ್ನೊಂದು ಮದುವೆ ಆಗಿದ್ದೀರಾ? ಓ ರತ್ನ, ಮದುವೆ ಆಗಿವ್ನಿ. ನೀನು ಮೋಸ ಮಾಡಿವ್ನಿ ರತ್ನ. ಏನು ಮಾತಾಡ್ತಾ ಇದ್ದೀರಿ? ಅದೇನು ಸರಿಯಾಗಿ ಹೇಳ್ರಿ. ಯಾವಾಗ ಮದುವೆ ಆದ್ರಿ? ಏನು ಕತೆ? ನೋಡು ರತ್ನ, ನೀನು ನನ್ನ ನೋಡೋಕೆ ಮದುವೆ ಮುಂಚೆನೇ ನಾನು ಕಾವೇರಿ ಅಂತ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಅವಳನ್ನೇ ಮದುವೆ ಆಗಬೇಕು ಅಂತ 1000 ಆಸೆ ಇಟ್ಕೊಂಡಿದ್ದೆ. ನಮ್ಮ ಅಪ್ಪ ಅವಂಗೂ ಹೇಳಿದ್ದೆ. ಆದರೆ ಅವ್ರು ನನ್ನ ಮಾತು ಕೇಳಿದೆ, ಬಲವಂತವಾಗಿ ನಿನ್ನ ಜೊತೆ ಮದುವೆ ಮಾಡಿಬಿಟ್ರು. ಆದರೆ ಕಾವೇರಿಗೆ ಯಾರೂ ಇರಲಿಲ್ಲ, ಅವಳೊಬ್ಳು ಅನಾಥೆ. ನಾನು ಅವಳನ್ನ ಮದುವೆ ಆಗೋದಿಲ್ಲ ಅಂತ ಪ್ರಾಣ ಕಳ್ಕೊಳಕ್ಕೆ ಹೊಂಟೋಗಿದ್ಲು. ಅವಳನ್ನ ಹೆಂಗೋ ಕಾಪಾಡಿದೆ. ಆದರೆ ಅವಳಿಗೆ ಜೀವನ ಕೊಡದೆ ಬೇರೆ ದಾರಿ ಇರಲಿಲ್ಲ. ಅವಳು ಬದುಕ್ತಾ ಇರಲಿಲ್ಲ ರತ್ನ, ಅವಳು ಬದುಕ್ತಾ ಇರಲಿಲ್ಲ. ನೀನು ಮದುವೆ ಆದಮೇಲೂ ಅವಳು ಎಲ್ಲಿ ಸತ್ತೋಗ್ಬಿಡ್ತಾಳು ಅಂತ, ಅವಳಿಗೆ ನಂಬಿ ಮೋಸ ಮಾಡಿಸ್ಬಾರ್ದು, ಅವಳು ನಂಬಿಸಿ ಮೋಸ ಮಾಡಬಾರ್ದು ಅವಳಿಗೆ ಅಂತ ನಾನು ಅವಳನ್ನ ಮದುವೆ ಆದೆ ರತ್ನ. ಇಷ್ಟು ವರ್ಷ ಅದು ಹೆಂಗ್ರಿ ಇದನ್ನೆಲ್ಲ ಮುಚ್ಚಿಟ್ರಿ ನೀವು? ಇಷ್ಟು ವರ್ಷ ನನಗೆ ಎಲ್ಲ ಗೊತ್ತಾಗ್ದಂಗೆ ಅದು ಹೆಂಗ್ರಿ ಮುಚ್ಚಿಟ್ರಿ? ಏನು ಮಾಡೋದು ರತ್ನ, ಏನು ಮಾಡೋದು? ನನ್ನ ಮದುವೆ ಆದಾಗಲೇ ನಾನು ನಿನ್ನ ಹತ್ರ ಈ ವಿಷಯ ಹೇಳ್ಬಿಡ್ಬೇಕು ಅಂತ ಬಂದೆ. ಆದರೆ ನಮ್ಮ ಅಪ್ಪ ಅವ್ವ ಬಿಡ್ನಿಲ್ಲ. ನಮ್ಮ ಅಪ್ಪ ಅವ್ವ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ಅವರು ನಿನ್ನ ತುಂಬ ಪ್ರೀತಿಯಿಂದ ಆಸೆಪಟ್ಟು ಈ ಮನೆ ಸೊಸೆ ಆಗಬೇಕು ಅಂತ ಮದುವೆ ಮಾಡ್ಕೊಬಂದರು. ನಾನು ಹಿಂಗೆ ಮಾಡಿರೋ ಕೆಲಸ ನಿನಗೆ ಗೊತ್ತಾದರೆ ಎಲ್ಲಿ ಅನಾಹುತ ಆಗೋಯ್ತದೋ ಅಂತ ಹೆದ್ರಿ ಯಾವುದೇ ಕಾರಣಕ್ಕೂ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡ್ರು ರತ್ನ. ಅಂದರೆ ಅತ್ತೆ ಮಾವಂಗೂ ಗೊತ್ತಿತ್ತೇನ್ರಿ? ಹೌದು ರತ್ನ, ಅತ್ತೆ ಮಾವಂಗೂ ಗೊತ್ತಿತ್ತು. ನಾನು ನಮ್ಮಪ್ಪ ಅವಂಗೆ ಹೇಳ್ಬಿಟ್ಟೆಯ, ನೀನು ಹೇಳಬೇಕು ನಿಂತ ಅಂತ ಬರೋಷ್ಟರಲ್ಲಿ ಅವ್ರು ಬಿಡ್ನಿಲ್ಲ. ಯಾವುದೇ ಕಾರಣಕ್ಕೂ ನಿಂತ ಹೇಳ್ಬಾರ್ದು ಅಂತ ಭಾಷೆ ತಗೊಂಡು ನನ್ನ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದ್ಬಿಟ್ರು. ಅದೇ ಆಸ್ತಿ ಎಲ್ಲ ನನ್ನ ಹೆಸರು ಬರ್ದಿದ್ದು ಅದಕ್ಕೆ ಮಾವ. ಅದೇ ಅನ್ಕೊಂಡೆ, ಇರೋನೊಬ್ಬ ಮಗ ಅಂತ ಅಷ್ಟು ಪ್ರೀತಿಯಿಂದ ಆಸ್ತಿ ಮಾಡಿ ಅವ್ರ ಹೆಸರು ಬರೀದೆ. ಯಾಕೆ ಮಾವ ನನ್ನ ಹೆಸರು ಬರೀತಾವ್ರಲ್ಲ, ಅವರು ಅದು ಇದು ಅಂತ ನ್ಯಾಯ ಅನ್ಕೊಂಡು ಆ ಊರು ಈ ಊರು ಅಂತ ಓಡಾಡ್ತಾ ಇರ್ತಾರಲ್ಲ, ಅದಕ್ಕೇನೋ ನನ್ನ ಹೆಸರು ಬರೀತಾವ್ರೆ ಅಂತ ನಾನು ಅನ್ಕೊಂಡೆ. ಅಯ್ಯೋ, ನನ್ನ ಸೊಸೆಗೆಲ್ಲ ನ್ಯಾಯ ಮಾಡ್ಬಿಡ್ತಾನೋ ಅಂತ ಹೆದ್ರಿ ಮಾವ ಅಷ್ಟೆಲ್ಲ ನನ್ನ ಹೆಸರು ಬರೆದ್ಬಿಟ್ಟಿದ್ರ. ಹೌದು ರತ್ನ, ಹೌದು. ನಮ್ಮಪ್ಪನಿಗೆ ನನಗಿಂತ ನಿನ್ನ ಮೇಲೆ ಪ್ರೀತಿ. ಈ ಮನೆ ಜವಾಬ್ದಾರಿ ಎಲ್ಲ ನನ್ನ ಸೊಸೆ ನಡೆಸ್ಕೊ ಹೋಯ್ತಾಳೆ, ಎಲ್ಲ ಮಾಡ್ಕೊಂಡು ಹೋಯ್ತಾಳೆ ಅಂತ ನಿನ್ನ ನಂಬಿ ಎಲ್ಲ ನೀನು ಕೊಟ್ಟರು. ಹಾಗೆ ನೀನು ನಡ್ಕೊಂಡೆ ರತ್ನ, ನಡ್ಕೊಂಡೆ. ನೀನು ಯಾವತ್ತೂ ಈ ಮನೆಗೆ ಅನ್ಯಾಯ ಆಗ್ಬಿಡ್ನಿಲ್ಲ. ಈ ಮನೆಯ ಈ ಸಂಸಾರ ಅಷ್ಟು ಜೋಪಾನವಾಗಿ ನೋಡಿಕೊಂಡೆ. ನಾನೇ ಮನೆ ಮಗ ಆಗ್ಬಿಟ್ಟು ಈ ಮನೆಗೆ ಅಂತ ನಂದು ಏನೂ ಮಾಡಲಿಲ್ಲ. ಅದಕ್ಕೆ ತಾನೇ ನಂದಿ ಬಗೆಯೋದು ನನಗೆ. ಅಯ್ಯೋ, ಅತ್ತೆ ಈಗ ಅದನ್ನ ಹೇಗೆ ತಗೋತಾರೋ ಏನೋ ಪಾಪ. ಆಗೋದೆಲ್ಲ ಆಗೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ರಿ ಪ್ರಯತ್ನ? ನೋಡಿ, ನಂದೇನು ಈಗ ಚಿಕ್ಕ ವಯಸ್ಸಲ್ಲ. ಯೋಚನೆ ಮಾಡಿಕೊಂಡು ನನ್ನ ಗಂಡ ಇನ್ನೊಂದು ಮದುವೆ ಆಗೋನಲ್ಲ ಅಂತ ಹೇಳೋಕ್ಕೆ. ಆಗೋದೆಲ್ಲ ಆಗೋಯ್ತು. ಸಾಯೋ ಕಾಲದಲ್ಲಿ ಯಾವಾಗಲೂ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಯಾಕೆ ಕೊರಬೇಕು ಹೇಳಿ? ಯಾಕೆ ಕೊರಬೇಕು? ನೋಡಿ, ಏನೋ ಆಗೋಯ್ತು. ಆ ಹೆಣ್ಣು ಮೋಸ ಮಾಡಬಾರ್ದು ಅಂತ ನೀವು ಮದುವೆ ಮಾಡ್ಕೊಂಡ್ರಿ. ಏನೋ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ಮಾಡ್ಕೊಂಡ್ರಿ. ಏನೂ ಮಾಡೋಕ್ಕಾಗಿಲ್ಲ ಬಿಡಿ. ಆಗಿನ ಪರಿಸ್ಥಿತಿ ಹೆಂಗಿತ್ತೋ ಏನೋ. ನೋಡಿ, ಆಗೋದೆಲ್ಲ ಆಗೋಯ್ತು.
ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನೇನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕಿಲ್ಲ. ಬಿಡಿ, ಬಿಟ್ಬಿಡ್ರಿ. ಎಂಥ ಮಾತಂದ್ರೆ ಅತ್ತೆ, ಎಂಥ ಮಾತಂದ್ರೆ. ನಿಮ್ಮಂಥ ಒಂದು ಹೆಣ್ಣು ಯಾವುದೇ ಕಾರಣಕ್ಕೂ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅತ್ತೆ, ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ರತ್ನ, ನನ್ನ ತಪ್ಪ ಕ್ಷಮಿಸ್ಬಿಡು ರತ್ನ, ನನ್ನ ತಪ್ಪ ಕ್ಷಮಿಸ್ಬಿಡು. ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಬಿಡ್ತೋನ್ರಿ, ನೀವು ನನ್ನ ಕಾಲಕ್ಕೆ ಬೀಳದ? ಬೇಡ ಬೇಡ. ನೋಡಿ, ಆಗದೆಲ್ಲ ಆಗೋಯ್ತು. ಈಗ ಏನ್ರಿ ಯೋಚನೆ ನಿಮಗೆ? ಈಗ ಏನು ಮಾಡಬೇಕು ನಾನು ಅದೇ ಹೇಳಿ. ನೋಡಿ ರತ್ನ, ಕಾವೇರಿಗೆ ಒಂದು ಹೆಣ್ಣು ಒಂದು ಗಂಡು ಐತೆ. ಅವ್ರು ಹೆಂಗೋ ಅವ್ರ ಜೀವನ ಅವರ ಚಿಕ್ಕ ವಯಸ್ಸಿಂದ ಅವರೇ ನೋಡ್ಕೊಂಡವ್ರೆ. ಅವ್ರಿಗೆ ಅಂತ ನಾನು 1 ರೂಪಾಯಿ ಏನೂ ಮಾಡಿಲ್ಲ ರತ್ನ, ಏನೂ ಮಾಡಿಲ್ಲ. ಸಾಯೋ ಕಾಲದಲ್ಲೂ ಹಾಗೆ ಸತ್ತೋಗ್ಬಿಡ್ತೀನೇನೋ ಅನ್ನೋದೇ ಒಂದು ಯೋಚನೆ ಆಗ್ಬಿಟ್ಟಿದೆ ರತ್ನ. ನನ್ನ ಆಸ್ತಿಲಿ ಒಂದು 30 ಭಾಗನಾದ್ರೂ ಅವ್ರು ಕೊಡ್ತೀಯ ರತ್ನ? ನಿನ್ನ ಕಾಲಕ್ಕೆ ಬೇಕಾದರೂ ಬಿದ್ದುಬಿಡ್ತೀನಿ ರತ್ನ. ಅದೇ ನನ್ನ ಕೊರ್ಗು. ನನ್ನ ಮಕ್ಳಿಗೆ ನಾನು ಏನು ಮಾಡೋಕ್ಕಾಗದೆ ಸಾಯ್ತಿದ್ದೀನಲ್ಲ ಅಂತ. ರತ್ನ, ನನಗೆ ಗೊತ್ತು ನಿನಗೆ ಎಷ್ಟು ಬೇಜಾರಾಯ್ತದೆ ಅಂತ. ನಾನೇನು ಬಲವಂತ ಮಾಡೋದಿಲ್ಲ ರತ್ನ. ನಿನ್ನ ಮನಸ್ಸಿಗೆ ಬಂದು ಕೊಡೋದಾದರೆ ಕೊಡು, ಇಲ್ಲಾಂದರೆ ಬೇಡ. ಆಯ್ತು ಬಿಡ್ರಿ, ಅದೇ ಕಂಗೆ ಇದು ಮಾಡಿರಿ ನೀವು. ಅದೇನು ನಂದ? ನಾನು ದುಡಿಯಕ್ಕೆ ಹೋಗಿದ್ನ? ನಿಮ್ಮ ಅಪ್ಪ ಅವ್ವ ನಿಮ್ಮ ಒಬ್ಬನೇ ಇರೋನೊಬ್ಬ ಮಗ ಅಂತ ನಿಮಗೋಸ್ಕರ ಸಂಪಾದನೆ ಮಾಡ್ರೆ ಆಸ್ತಿ ಕಣ್ರಿ. ನಿಮಗೋಸ್ಕರ ಮಾಡ್ರೆ ಆಸ್ತಿ. ಒಂದಿನ ಆಸ್ತಿ ಅನ್ಭವಿಸ್ನಿಲ್ಲ ನೀವು. ಆಯ್ತು ಬಿಡಿ, ನಿಮ್ಮ ಮಕ್ಳಲ್ವಾ, ನಿಮ್ಮ ಮಕ್ಳಿಗೆ ತಾನೇ ನಾನು ಕೊಡ್ತೀನಿ ಬಿಡ್ರಿ. ಇಷ್ಟು ಕೊಡು ಅಂತ ಹೇಳಿ ಅಷ್ಟೇ ಸಾಕು ನೀವು. ನಾನು ಅದೆಲ್ಲ ಬರ್ದಿ ಅವ್ರ ಹೆಸರಿಗೆ ನಾನು ಮಾಡಿಕೊಡ್ತೀನಿ. ರತ್ನ, ನಿಜವಾಗ್ಲೂ ದೇವರಾಣೆಗೂ ನೀನು ಕೆಲಸ ಮಾಡ್ತೀಯಾ? ಸುಳ್ಳಲ್ಲ ತಾನೆ? ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಮಾಡ್ತೀನಿ, ದೇವರಾಣೆಗೂ ಮಾಡ್ತೀನಿ. ನೋಡಿ, ಅದು ಮಾಡಿಕೊಟ್ರೆ ನೀವು ಏನು ಯೋಚನೆ ಮಾಡದೆ ನೆಮ್ಮದಿಯಾಗಿರ್ತೀರಿ ತಾನೆ? ಹಾಂ ರತ್ನ, ಅಷ್ಟೇ. ಅದು ಹಾಕ್ಬಿಟ್ರೆ ನನಗಿನ್ನು ಯಾವ ಯೋಚನೆನೂ ಇಲ್ಲ. ನಾನು ನೆಮ್ಮದಿಯಾಗಿರ್ತೀನಿ. ಅಷ್ಟು ಸಾಕು ಕಣ್ರಿ, ಅಷ್ಟು ಸಾಕು. ನೀವು ಮುಖ್ಯ ನನಗೆ. ನೀವು ಆರೋಗ್ಯವಾಗಿರ್ಬೇಕು, ನೀವು ಬದುಕಬೇಕು ರೀ. ನನ್ನ ಕಣ್ಮುಂದೆ ಸಾಯೋದು ನಾನು ನೋಡೋಕ್ಕಾಗ್ತಿಲ್ಲ. ಇಷ್ಟೋ ಆಸ್ತಿ ಐತೆ ನಮಗೆ, ಅದ್ರಲ್ಲಿ ಒಂದು 30 ಭಾಗ ತಾನೇ ಕೊಟ್ಟರೆ ಆಯಿತು ಬಿಡಿ, ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಕಣ್ರಿ, ಇವಾಗ ಸಮಾಧಾನ ಆಯಿತು ನನಗೆ, ಈಗ ಸಮಾಧಾನ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.